ಬ್ರಾಹ್ಮೀ ಮುಹೂರ್ತೆ ಉತ್ತಿಷ್ಟೆ ಸ್ವಸ್ತು ರಕ್ಷಾರ್ಥಂ ಆಹುಷ್ಯ. ಸೊ ಇವತ್ತು ನಾನು ಏನು ನಿಮಗೆ ಹೇಳಕ್ಕೆ ಬರ್ತಿದ್ದೇನೆ ಅಂತಂದರೆ, ಈಗ ನಾವು ಯಾರನ್ನಾದರೂ ಕೇಳಿದರೆ ಎಷ್ಟು ಗಂಟೆಗೆ ಕೇಳ್ತೀಯಪ್ಪ ಅಂತಂದರೆ ಅವರು ಇಲ್ಲ 7 ಗಂಟೆಗೆ ಕೇಳ್ತೀನಿ ಅಥವಾ 7 ಗಂಟೆಯ ಮೇಲೆ ಹೇಳುವಂಥ ವ್ಯಕ್ತಿಗಳಿಗೆ ತುಂಬ ಕಡಿಮೆ ಆಗಿದೆ. ಸೊ ಯಾವಾಗಲೂ ನಾವು ಬ್ರಾಹ್ಮೀ ಮುಹೂರ್ತದಲ್ಲಿ ಹೇಳಬೇಕಂತಿದೆ. ಬ್ರಾಹ್ಮೀ ಮುಹೂರ್ತ ಅಂತಂದರೆ ಬೆಳಗಿನ ಜಾವ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ, ಅಂದರೆ 3:45 ಗಂಟೆ ಇಂದ ನಾವು ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಏನು ಟೈಮಿಂಗ್ ಇದೆಯಲ್ಲ, ಇದನ್ನು ನಾವು ಬ್ರಾಹ್ಮೀ ಮುಹೂರ್ತ ಅಂತ ಕರಿತೀವಿ. ಬ್ರಾಹ್ಮೀ ಮುಹೂರ್ತದಲ್ಲಿ ಯಾರು ಹೇಳ್ತಾರಲ್ಲ, ಸೊ ಆ ವ್ಯಕ್ತಿಗಳಿಗೆ ಆಧ್ಯಾತ್ಮಿಕವಾಗಿ ಅವರಿಗೆ ತುಂಬ ಒಂದು ಶಕ್ತಿ ಇರುತ್ತೆ, ಸ್ಪಿರಿಚುವಲ್ ಪವರ್ ಅಂತ ಕರಿತೀವಿ. ಸೊ ಆ ಬೆಳಗಿನ ಜಾವ ಬೇಗ ಹೇಳುವುದರಿಂದ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ, ಮನಸ್ಸಿನ ಕಂಟ್ರೋಲ್ ಹಿಡಿತೆ ಜಾಸ್ತಿ ಆಗುತ್ತೆ. ಇಂದ್ರಜಿತ್ ಅಂತ ಕರಿತೀವಿ. ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡುವಂಥ ಶಕ್ತಿಗಳು, ಎಲ್ಲ ಇಂದ್ರಿಯನ ನಮ್ಮ ಹಠೋತಿಯಲ್ಲಿಡುವಂಥ ಶಕ್ತಿಗಳನ್ನು ನಾವು ಬೆಳಗ್ಗೆ ಬೇಗ ಹೇಳೋದ್ರ ಮುಖಾಂತರ ಅದನ್ನು ನಾವು ಪಡ್ಕೋಬೋದು. ಬೆಳಗ್ಗೆ ಬೇಗ ಹೇಳೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಬೇಗ ಹೇಳೋದ್ರಿಂದ ನಮ್ಮ ಇಡೀ ದಿನ ಅಂದರೆ ರಾತ್ರಿವರೆಗೂ ಜಾಸ್ತಿ ಉತ್ತೇಜಕದಿಂದ ಇರುವಂಥ ಶಕ್ತಿ ಬರುತ್ತೆ. ಬೆಳಗ್ಗೆ ಫಸ್ಟ್ ಎದ್ದ ತಕ್ಷಣವೇ ಅಷ್ಟಾಂಗ ಸಂಗ್ರಹಕಾರ ಏನು ಹೇಳ್ತಾರೆ ಅಂತಂದರೆ ಜೀರ್ಣಾಜೀರ್ಣ ವಿಶಂಕಾಯ. ಬೆಳಗ್ಗೆ ಎದ್ದ ತಕ್ಷಣವೇ ನೀವು ನಿನ್ನೆ ತಿಂದ ಆಹಾರ ಜೀರ್ಣ ಆಗಿದೆಯೋ ಇಲ್ಲೋ ಅಂತ ಫಸ್ಟ್ ಅದನ್ನು ಅಬ್ಸರ್ವ್ ಮಾಡಬೇಕು, ಗಮನ ಕೊಟ್ಟು ನೋಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ನೀವು ರಾತ್ರಿ ತಿಂದಿರುವ ಆಹಾರ ಅದೇ ನಮಗೆ ಉದ್ಗಾರ ಅಂದರೆ ಡರಕಿ ಬರ್ತಿದ್ದೇನೆ, ಅದೇ ನಮಗೆ ತೇಗ ಬರ್ತಿದೆ ಅಂತಂದರೆ ಸೊ ರಾತ್ರಿ ತಿಂದ ಆಹಾರ ಇನ್ನೂ ಜೀರ್ಣ ಆಗಿಲ್ಲ ಅಂತ ಫಸ್ಟ್ ನಾವು ತಿಳ್ಕೋಬೇಕು. ರಾತ್ರಿ ಬೇಗ ಊಟ ಮಾಡಬೇಕು, ಅಂದರೆ ಸೂರ್ಯ ಅಸ್ತದ ಟೈಮಲ್ಲಿ, ಇಲ್ಲ ಅದಕ್ಕಿಂತ ಮುಂಚೆನೇ ಊಟ ಮಾಡಬೇಕು, ಅಂದರೆ ಸಂಜೆ 6 ಗಂಟೆ. ಸೊ ರಾತ್ರಿ ನಾವು ಹೆವಿ ಊಟ ಮಾಡೋದ್ರಿಂದ ಅದು ಅಜೀರ್ಣ ಆಗಿ ಬೆಳಗಿನ ದಿನ ಅದು ಅದೇ ರೀತಿ ನಮಗೆ ಸ್ಮೆಲ್ ಬರ್ತಿತ್ತು ಅಂದರೆ ಎದ್ದ ತಕ್ಷಣವೇ, ಸೊ ಇನ್ನೂ ಅಜೀರ್ಣ ಕಂಡೀಷನ್ನಲ್ಲೇ ಇತ್ತು ಅಂತಂದರೆ ಸೊ ಆ ದಿನ ಫುಲ್ಲಿ ನಮ್ಮ ಅನಾರೋಗ್ಯದಿಂದ ಇರುತ್ತೆ. ಅಷ್ಟು ಮಾಡಬೇಕಾಗಿತ್ತು, ಜೀರ್ಣ ಆಗಿದೆಯೋ ಇಲ್ಲೋ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ನಾವು ಬೆಳಗ್ಗೆ ಅದನ್ನು ಪಡ್ಕೋಬೇಕಾಗತ್ತೆ.